ನಮಸ್ತೆ, ದಿವ್ಯಾ ಹಂಪಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ದಯವಿಟ್ಟು ಯಾರು ಮೂಕ ಪ್ರಾಣಿಗಳನ್ನು ಹೊಡಿಬೇಡಿ. ನಮ್ಮ ಮನೆ ಹತ್ರ ಒಬ್ರು ಈ ರೀತಿ ಹೊಡೆದಿದ್ರು. ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೂ ಕೂಡ ಅದ್ರ ಜೀವನ ಉಳಿಸ್ಲಿಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಗುತ್ತೆ. ಮಕ್ಕಳಿಗೆ ನಾನು ಯಾವಾಗಲೂ ಆಟದಿಂದನೇ ಪಾಠ ಪ್ರಾರಂಭ ಮಾಡೋದು. ಇಲ್ಲಿ ಕೂಡ ಹಂಗೆ ಮಾಡಿದೆ. ಮಕ್ಕಳು ಎಷ್ಟು ಖುಷಿಯಾಗಿ ಆಟ ಆಡ್ತಿದ್ದಾರೆ ಅಂದರೆ ತುಂಬ ಖುಷಿಯಾಗಿ ಆಟ ಆಡ್ತಿದ್ದಾರೆ. ಕಪ್ ಗಾಂಧಿ, ಕಾಫಿ ಕಪ್ ಗಾಂಧಿ. ನಾಯಕರು ಯಾರು? ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂತಂದಾಗ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾ ಬಿಡ್ವಾ? ಸೊ ಹೆಲ್ಪ್ ಮಾಡೋದ್ರಿಂದ ಏನಾಗುತ್ತೆ? ಅವ್ರಿಗೂ ನಮಗೂ ಇಬ್ರಿಗೂ ಒಳ್ಳೇದು. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದ್ರೂ ಒಬ್ಬರ ಹತ್ರನೇ ಆಟ ಆಡೋ ಸಾಮಾನು ಜಗ್ಗಿದಾವಪ್ಪ ಅಥವಾ ಬುಕ್ಸು ಜಗ್ಗಿದಾವಪ್ಪ, ಯಾರಿಗೂ ಅವಶ್ಯಕತೆ ಇರುತ್ತೆ, ಅವ್ರಿಗೆ ನಾವು ಕೊಡೋದಾ ಬೇಡವಾ? ಸೊ ಇದರಿಂದ ಏನಾಗುತ್ತೆ? ನಾವು ಸಮಾನತೆ ಅನ್ನೋ ಒಂದು ಮೌಲ್ಯವನ್ನ ಕಾಪಾಡ್ಕೊಳ್ತೀವಿ. ಓಕೆನಾ? ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಹೇಳ್ತಾ ಒಂದು ಹಾಡನ್ನು ಹೇಳ್ಕೊಟ್ಟೆ. ಆ ಹಾಡು ಮಕ್ಕಳು ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಭಾರತವೆಂದರೆ ತ್ರಿವರ್ಣ ಧ್ವಜವು, ಗಡಿಯು ಗಡಿಯೊಳಗಿನ ನೆಲವು, ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವು. ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.